ಉಪಸ್ಥಿತರಿರುವ ಎಲ್ಲ ಹಿರಿಯ ಕಿರಿಯ ನಿರ್ದೇಶಕ ಮಂಡಳಿಯ ಸದಸ್ಯರೇ ಹಾಗೂ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದಕ್ಕೊಂದು ತಂದದೇ ಆದ ಇತಿಹಾಸ ಇದೆ. ಜಮಖಂಡಿ ಸಂಸ್ಥಾನ ಕಾಲದಲ್ಲಿ ಜಮಖಂಡಿ ಸ್ಟೇಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ನೋಂದಾಯಿತದ ಬ್ಯಾಂಕ ಅವತ್ತೇನು ಹುಟ್ಟುವೊಳಗೆ ಏನಾದರೂ ಘನತೆ ಅಥವಾ ಒಂದು ಪ್ರತಿಷ್ಠೆ ಇತ್ತು, ಅದನ್ನು ಇಲ್ಲಿವರೆಗೂ ಕಾಯ್ಕೊಂಡು ಬಂದಿದೆ. ಇವತ್ತಿನ ವಿಶೇಷವಾಗಿ ಈ ನಮ್ಮ ಬೋರ್ಡು ಹೆಂಗೈತಪ್ಪ ಅಂದ್ರೆ ಹಳದಿಯರು ಹೊಸ ಚಿಗುರು ಅನ್ನುವಂಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರಿಗೆ ಅಧಿಕಾರ ಕೊಟ್ಟರು. ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ತರುಣರಾದ ಆ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಬ್ಯಾಂಕ್ ಅತ್ಯುತ್ತಮವಾಗಿ, ಯಾಕಂದ್ರೆ ಸಾಕಷ್ಟು ನಾವಾಯ್ತು, ಪ್ರತಿಸಾಬ್ ಬಾಬಣ್ಣವರು, ತಂದಿಯವರು, ಮಾಳಿಯವರು ಎಲ್ಲರೂ ನಾವು ಸಾಕಷ್ಟು 20-30 ವರ್ಷ ಇದ್ದಾಗ ನಾವು ನಡುವೊಂದು ಕಾಲದಾಗ ನಮ್ಗೆ ಬ್ರ್ಯಾಂಚ್ಗಳು ಮಾಡಬೇಕಾದ್ರೆ ಅವತ್ತು ನಾವು ಒಕ್ಕಲ್ತನ ಹುಟ್ಟುಳಿ ಹೆಚ್ಚಾಗಿ ಅವಲಂಬಿತ ಆಗಿದ್ದೀವಿ. ಜಮಖಂಡಿ ಅರ್ಬನ್ ಬ್ಯಾಂಕ ವ್ಯಾಪಾರ ಅಂದರೆ ಮಾರ್ಕೆಟ್ ಯಾರ್ಡ್ದಾಗಿಂದ ಬಿಸ್ನೆಸ್ ಕಮ್ಮಿ ಆದಮೇಲೆ ನಮ್ಮ ಬ್ಯಾಂಕ ಯಾರಿಗಾರು ನಾವು ಫೈನಾನ್ಸ್ ಮಾಡ್ಬೇಕಾದ್ರೆ ರೈತರಿಗೆ ಮಾಡುವಂಥ ಪರಿಸ್ಥಿತಿ ಇತ್ತು. ಈಗ ಫ್ಯಾಕ್ಟ್ರಿಗಳು ಬಂದ ಮೇಲೆ ರೈತರದು ವ್ಯವಹಾರ ಕಮ್ಮಿ ಆಗಿ ಅದ್ರ ಜೊತೆಗೆ ಇದು ನಮ್ಮ PKPSಗಳು ರೈತರಿಗೆ 0%, 3% ಅಂದರೆ ಬೆಳೆಸಾಲ 0% 3 ಲಕ್ಷ ತನಕ. ಮತ್ತು ಇವೇನು ಮಾಧ್ಯಮಿಕ ಅದಾವ, ಪೈಪ್ಲೈನ್ ಆಯಿತು, ಟ್ಯಾಕ್ಟರ್ ಆಯ್ತು ಅಂತ 3% ಅದಾವೆ 10 ಲಕ್ಷ ತನಕ. ಅವೆಲ್ಲ ಆದ್ಮೇಲೆ ರೈತರು ಸಹಿತ ಇವತ್ತು ನಮ್ಮ ಬ್ಯಾಂಕಿಗೆ ಅಷ್ಟು ಕಸ್ಟಮರ್ ಕಮ್ಮಿ. ಇದು ಕಮರ್ಷಿಯಲ್ ಬ್ಯಾಂಕ್, ಇದು ಮೊದಲಿಂದ. ಆದರೆ ಈಗ ಬ್ಯಾಂಕ ಆ ಎಲ್ಲ ಕಷ್ಟದ ಕಾಲಗಳನ್ನು ದಾಟಿ ನಾವು ಯಾವ ಬ್ರ್ಯಾಂಚ್ ಮಾಡಬೇಕಂದ್ರೆ ಆಗಿದ್ದಿಲ್ಲ. ಏನೊಂದು 4-6 ಇದ್ದು ಅಷ್ಟೇ ಇದ್ದು. ಈಗ 2, 3, 4, 5 ವರ್ಷನಾಗ ಭಾಳ ಒಂದು ಪ್ರಗತಿ ಸ್ಪೀಡ್ದಾಗ ನಮ್ಮ ನಡೆದೈತಿ. ಯಾಕಂದ್ರೆ ಇವಾಗ 15-16 ಬ್ರ್ಯಾಂಚ್ಗಳು ಆಗುವಂಥ ಈ ಬ್ಯಾಂಕ್. ಮತ್ತು ಈಗಾಗಲೇ ಅದರ ಉದ್ಘಾಟಕರಾಗಿ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಮತ್ತು ಅತಿಥಿಗಳಾಗಿ ಗದ್ದಿಗೌಡ ಸಾಹೇಬರು, ಮೇಟಿ ಸಾಹೇಬರು, PH ಪೂಜಾರ್ ಸಾಹೇಬರು, SR ಪಾಟೀಲ್ರು, ವೀರಣ್ಣ ಚರಂತಿಮಠ ಅವರು, SG ನಂಜನಮಠ ಅವರು, ಪ್ರಕಾಶ್ ತಪ್ಶೆಟ್ಟಿ ಅವರು, ಬಸವಪ್ರಭು ಸರ್ನಾಡ್ಗೌಡರು, ಶ್ರೀಮತಿ ಸವಿತಾ ಅನ್ನಪ್ಪ ಲೆಂಕನ್ನವರವರು, ಕುಮಾರ್ ಎಳಿಗತ್ತಿಯವರು, HY ಗದ್ದನ್ಕೇರಿ, ದಾನಯ್ಯ ಹಿರೇಮಠ್, ಹೀಗೆ ಅನೇಕ ಅತಿಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷ ಏನಂದರೆ, ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಳದಲ್ಲಿ ನಮ್ಮ ಒಂದು ಬ್ರ್ಯಾಂಚನ್ನು ನಾವು ತೆಗಿತಾ ಇದ್ದೀವಿ. ಮತ್ತು ಅದರ ಉದ್ಘಾಟನೆ ಭಾಳಷ್ಟು ಅದ್ಧೂರಿಯಾಗಿ ನಡಿಬೇಕು ಮತ್ತು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥದ್ದನ್ನು ಕೂಡ ಅಡ್ವರ್ಟೈಸ್ಮೆಂಟಿಗಾಗಲಿ ಮತ್ತೊಂದಕ್ಕಾಗಲಿ ಕಡಿಮೆ ಮಾಡದೆ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒತ್ತನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೆಚ್ಚು ಕಡಿಮೆ 2,000 ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈಗಾಗಲೇ 2,000 ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಪ್ರಿಂಟ್ ಮಾಡಿಸಿದ್ದೀವಿ. ಅದರ ಡಿಸ್ಟ್ರಿಬ್ಯೂಷನ್ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಮತ್ತು ವಿಶೇಷವಾಗಿ ಸಾಕಷ್ಟು ಕಳೆದ ಒಂದು 6-7 ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು 5 ಬ್ರ್ಯಾಂಚ್ಗಳ ಉದ್ಘಾಟನೆ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತಿಗೆ ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಇರ್ಬೋದು, ಈ ಬ್ರ್ಯಾಂಚ್ ಉದ್ಘಾಟನೆಯನ್ನು ಮಾಡ್ಕೊತ ಹೊಂಟಾರ, ಇದರಿಂದ ಯಾವ ರೀತಿಯಾದಂಥ ಲಾಭ ನಮ್ಮ ಅರ್ಬನ್ ಬ್ಯಾಂಕಿಗೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತಾಗಿ ಹೇಳಬೇಕಂದ್ರೆ, ಹೆಚ್ಚು ಕಡಿಮೆ ಇವತ್ತಿಗೆ ನಮ್ಮ ಬ್ಯಾಂಕಿನಲ್ಲಿ ಆಕ್ಸೆಸ್ ಆಗಿ 48 ಕೋಟಿ, ಈಗಾಗಲೇ ನಾವು ಜನರಿಗೆ ಲೋನ್ ಕೊಡಲಿಕ್ಕೆ ಆಕ್ಸೆಸ್ ಆಗಿ 48 ಕೋಟಿ ಅಮೌಂಟ್ ಉಳಿದಿದೆ. ಇದೇ 1 ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿತ್ತಂದ್ರೆ, ಈ ಸೌಹಾರ್ದ ಬ್ಯಾಂಕ್ಗಳ ಕಾಂಪಿಟೇಷನ್ ಒಳಗೆ ಯಾರೂ ಕೂಡ ಅರ್ಬನ್ ಬ್ಯಾಂಕನ್ನು ದಾದ ಮಾಡ್ತಾ ಇದ್ದಿದ್ದಿಲ್ಲ. ಅವತ್ತು ನಾವು ವಿವಿಧ ಸ್ಕೀಮ್ಗಳನ್ನು ತೆಗೆದು ಮತ್ತೊಂದು ಮಾಡಿ ಮುಗ್ದೊಂದು ಮಾಡಿ ಹರಸಾಹಸ ಪಟ್ಟು
ಡಿಪಾಸಿಟ್ ಕಲೆಕ್ಟ್ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ನಮ್ಮ ಯಾವ ಸಿಬ್ಬಂದಿ ಕೂಡ ಹೊರಗೆ ಹೋಗ್ಲಾರ್ದೇ, ಯಾವ ಜನರ ಕಡೆನೂ ಹೋಗ್ಲಾರ್ದೇ ಪ್ರತಿ ತಿಂಗಳು ಹೆಚ್ಚು ಕಡಿಮೆ 10-15 ಕೋಟಿಯಷ್ಟು ಡಿಪಾಸಿಟ್ ತನ್ನಿಂದ ತಾನಾಗೆ ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಸಹಕಾರ ಕೂಡ ಅದರಲ್ಲಿದೆ. ಯಾಕಂದ್ರೆ ನಾವು ಕೂಡ ಭಾಳಷ್ಟು ರೀತಿಯಿಂದ ಎಲ್ಲದರಿಂದನೂ ಕೂಡ ನಮ್ಮ ಬ್ಯಾಂಕಿಗೆ ಯಾವತ್ತೂ ಕೂಡ ಅಡ್ವರ್ಟೈಸ್ ಕೊಟ್ಟಿದ್ದೀರಿ, ಬ್ಯಾಂಕಿನ ಅನೇಕ ರೀತಿಯ ವಿಷಯಗಳನ್ನು ಜನರಿಗೆ ಬಿತ್ತರಿಸಿದ್ದೀರಿ. ಹೀಗಾಗಿ ತಮ್ಮ ಪಾತ್ರ ಕೂಡ ಭಾಳಷ್ಟಿದೆ ಅಂತಕ್ಕಂಥದ್ದನ್ನು ತಿಳಿಸ್ತೀನಿ. ಮತ್ತು ಈ ಒಂದು 27ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಕೋಟೆ ಸುತ್ತಮುತ್ತಲಿನ ಭಾಗದ ಜನರು ಆಗಮಿಸಬೇಕಂತ ನಾವು ವಿನಂತಿ ಕೂಡ ಮಾಡ್ಕೋತೀವಿ ತಮ್ಮ ಮೂಲಕ. ಮತ್ತು ವಿಶೇಷವಾಗಿ ಈಗಾಗಲೇ ನಮ್ಮ GS ಕಾಕ ಅವ್ರು ಹೇಳಿದಂಗೆ ನ್ಯಾಷನಲೈಸ್ ಬ್ಯಾಂಕಿಗೆ ಯಾವುದೇ ರೀತಿಯಿಂದನೂ ಕೂಡ ನಾವು ಕಡಿಮೆ ಇಲ್ಲ. ಮತ್ತು ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಇನ್ನು 2 ತಿಂಗಳಲ್ಲಿ ಪಡಿತೀವಿ. ನಾವು ಇಂಡಿವಿಜುವಲ್ ಆಗಿ ಸ್ವತಂತ್ರವಾಗಿ ರಿಸರ್ವ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ 2 ತಿಂಗಳಲ್ಲಿ ಪಡಿತೀವಿ. ಇನ್ನು 2 ತಿಂಗಳೊಳಗೆ ಪಡಿತೀವಿ. ಇದು ಕೂಡ ನಿಮ್ಮ ಜಮಖಂಡಿ ಅರ್ಬನ್ ಬ್ಯಾಂಕಿನ ಮತ್ತೊಂದು ಸಾಧನೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಧನ್ಯ ವ್ಯಾಪಾರಸ್ಥರು ಮತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಸ್ಥರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ರಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ